ಬೇಬಿ ಮಾಮ್ ನೀವು? ಹೌದು ನಾನೇ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀನೇನ್ ಮಾಡ್ತಾ ಇದೀಯಾ ಆಫೀಸ್ ಕೆಲಸ ಬಿಟ್ಟು? ನಿಮಗೆ ಗೊತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ? ಗೊತ್ತಿಲ್ಲ. ಜಾನ್ವಿ ನೋಡಬೇಕು. ಬಸ್ ಸ್ಟಾಪಲ್ಲೇ ನೋಡಿದ್ಯಲ್ಲ. ಅವಳ ಜೊತೆ ಮಾತಾಡಬೇಕು ಮಾಮ್. ಜಾನ್ವಿಗೆ ಏನೇ ಹೇಳದಿದ್ರು ಮೊದಲು ನನಗೆ ಹೇಳಬೇಕು ಅಂತ ಹೇಳಿದ್ನಲ್ಲ, ಇಷ್ಟು ಬೇಗ ನಿನಗೆ ಮರ್ತೋಯ್ತಾ? ಬೇಬಿ ಮಾಮ್ ಸಾಕು ನೋಡಿ. ನಾನು ಅವಳ ಜೊತೆ ಏನು ಮಾತಾಡ್ತೀನಿ, ಯಾಕೆ ಮಾತಾಡ್ತೀನಿ, ಇದನ್ನೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಮ್ಮಿಬ್ರ ಮಧ್ಯೆ ನೀವ್ಯಾಕೆ ಬರ್ತಿದ್ದೀರಾ? ನಾನೆಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಡ್ಡ ಬರ್ತಾ ಇದ್ದೀನಿ? ಮತ್ತೆ ಅವಳ ಜೊತೆ ಮಾತಾಡಕ್ಕೆ ಬಂದಾಗಲೆಲ್ಲ ನೀವು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ಫೀಲಿಂಗ್ಸ್ ನಿಮಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಅರ್ಥ ಮಾಡ್ಸಕ್ಕೆ ಬಂದಿರೋರ್ಗೆ ಅರ್ಥ ಆಗಬೇಕಲ್ವಾ? ಬಸ್ ಸ್ಟ್ಯಾಂಡ್ನಲ್ಲಿ ನೀನು ಎಷ್ಟು ಮಾತಾಡ್ಸೋದಕ್ಕೆ ಟ್ರೈ ಮಾಡಿದೆ, ಆದರೆ ಜಾನ್ವಿ ಮೇಡಮು ಒಂದು ಮಾತಾದರೂ ಆಡಿದ್ಲ? ಮಾತಾಡಿದ್ರೆ ಎಲ್ಲಿ ಮುತ್ತು ಉದುರುತ್ತೋ ಅನ್ನೋ ರೀತಿ ನಿಂತಿದ್ಲು. ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನ್ಯಾಕೆ ಅವಳನ್ನ ಮಾತಾಡ್ಸೋದಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ತಾ ಇದೀಯಾ? ನನ್ನ ಜಾನು ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೂ ನನ್ನ ಮಾತಾಡಿಸ್ಬೇಕು ಅಂತ ಆಸೆ ಇರುತ್ತೆ, ಆದರೆ ನೀವು ಜೊತೆಗಿರ್ತೀರಾ ಅಂತ ಸಂಕೋಚ ಆಗ್ತಿರುತ್ತೆ ಅಷ್ಟೇ. ಹೌದಾ? ಒಂದು ನಿಮಿಷ ಇಲ್ಲೇ ಇರು, ಅವಳನ್ನೇ ಇಲ್ಲಿ ಕಳಿಸ್ತೀನಿ. ಅದೇನು ಮಾತಾಡ್ಕೊಳ್ತೀರಾ ಮಾತಾಡ್ಕೊಳ್ಳಿ. ಜಾನ್ವಿ, ಶ್ರೀ ಬಂದಿದ್ದಾನೆ. ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಹೋಗು ಹೋಗು. ಒಂದು ನಿಮಿಷ ಮಾತಾಡು, ಹರಟೆ ಹೊಡಿ, ನನಗೇನು ಬೇಜಾರಿಲ್ಲ. ನಿನ್ನ ಗಂಡ ನಿನ್ನಿಷ್ಟ, ಆದರೆ ಇದನ್ನೆಲ್ಲ ಅಮ್ಮನಿಗೆ ಹೇಳಬೇಕಾಗತ್ತೆ. ಶ್ರೀಗೇನು ಹೇಳಬೇಕು ನೀವೇ ಹೇಳಿ ಕಳಿಸಿ. ಶ್ರೀ ಮುಂದೆ ನಾನು ವಿಲನ್ ಆಗೋಕ್ಕೆ ಇಷ್ಟ ಇಲ್ಲ. ಅದೇನು ಹೇಳಿ ಕಳಿಸ್ತೀಯೋ ನೀನೇ ಹೇಳಿ ಕಳಿಸು. ಹೋಗು ಹೋಗು. ನೀನೆಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತಾ?